ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಪ್ರಥಮ ವರ್ಷದ ಕೋಕೇರಿ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟಕ್ಕೆ ಗಣ್ಯರು ಚಾಲನೆ ನೀಡಿದರು. ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕ್ ಕಾವೇರಮ್ಮ ಅವರು ಅತಿಥಿಗಳಾಗಿ ಪಾಲ್ಗೊಂಡು ಪಂದ್ಯಾಟಕ್ಕೆ ಚಾಲನೆ ನೀಡಿ ಮಾತನಾಡಿ, ಪ್ರಪ್ರಥಮವಾಗಿ ಹಾಕಿ ಪಂದ್ಯಾಟ ಕರಡ ಗ್ರಾಮದಲ್ಲಿ ಆರಂಭಗೊಂಡು ಇಂದು 25ನೇ ವರ್ಷದ ಮುದ್ದಂಡ ಕಪ್ ಹಾಕಿ ಉತ್ಸವ ನಡೆಯುತ್ತಿದೆ. ಅದೇ ರೀತಿ ಕೋಕೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ಕೂಡ ಸತತವಾಗಿ ನಡೆಯಲಿ ಎಂದರಲ್ಲದೆ ಮೊದಲ ಪಂದ್ಯ ಉದ್ಘಾಟನೆ ಮಾಡಲು ನನಗೆ ಸಿಕ್ಕ ಸುವರ್ಣ ಅವಕಾಶವಾಗಿದೆ ಎಂದು ಶ್ಲಾಘಿಸಿದ ಅವರು ಪಂದ್ಯಾಟ ಉತ್ತಮ ರೀತಿಯಲ್ಲಿ ನಡೆಯಲಿ ಎಂದು ಶುಭ ಹಾರೈಸಿದರು. ನಮ್ಮ ಕೋಕೇರಿಯಲ್ಲಿ ಆರಂಭಗೊಂಡ ಕೆಪಿಎಲ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ 3-4 ವರ್ಷಗಳಿಗೆ ನಿಲ್ಲದೆ 7-8 ವರ್ಷಗಳು ಸತತವಾಗಿ ನಡೆದು ಕೋಕೇರಿ ಊರಿನ ಹೆಸರು ಮುಂದೆ ಬರಲಿ ಅಂತೇಳಿ ಆಶಿಸ್ತೇನೆ. ನನಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ಮೊದಲನೇ ಪಂದ್ಯವನ್ನು ಉದ್ಘಾಟಿಸಲು ನನಗೆ ಹೇಳಿದ್ದಾರೆ. ಅದರಿಂದ ಅವರುಗಳಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಕೊಡುತ್ತೇನೆ. ಇಷ್ಟು ಹೇಳಲು ಅವಕಾಶ ಕೊಟ್ಟವರು ಎಲ್ಲರಿಗೂ. ಉದ್ಘಾಟನಾ ಪಂದ್ಯಾಟವನ್ನು ಸಮಾಜ ಸೇವಕರು ಹಾಗೂ ನರಿಯಂದಡ ಕೇಂದ್ರ ಪ್ರೌಢಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಚೇನಂಡ ಗಿರೀಶ್ ಪೊನ್ನಚ್ಚ ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಮೊದಲ ವರ್ಷದ ಕೋಕೇರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟ ಆರಂಭಗೊಂಡಿದ್ದು ಸಂತಸದ ವಿಷಯ. ಈ ಪಂದ್ಯಾಟ ಎಲ್ಲಾ ವರ್ಷ ಇದೇ ರೀತಿ ಮುಂದುವರಿಯಲಿ ಎಂದು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ನಮ್ಮ ಗ್ರಾಮ ಪಂಚಾಯಿತಿ ಊರಿನ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ, ಹಾಗೆ ಶುಭವನ್ನು ಕೊಡ್ತೇನೆ. ಈ ಮ್ಯಾಚು ಯಾವಾಗಲೂ ಪ್ರತಿ ವರ್ಷವೂ ಇದೇ ರೀತಿ ನಡೆಯಲಿ. ಅವರು ಹೇಳಿದಾಗೆ ಕಂಟಿನ್ಯೂಷನ್ ಆಗ್ತಾ ಇರಲಿ, ಟೀಮ್ಗಳು ಹೆಚ್ಚಾಗಿ ಬರಲಿ, ಎಲ್ಲರಿಗೂ ಶುಭವಾಗಲಿ ಎಂದು ಭಾವಿಸುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಇದೇ ಸಂದರ್ಭದಲ್ಲಿ ಕೋಕೇರಿಯಲ್ಲಿ ಇಂದು ನಿಧನರಾದ ಕುಮ್ಮಂಡ ಜಾಲಿ ಜೋಯಪ್ಪನವರ ಪತ್ನಿ ಭವಾನಿಯವರನ್ನು ಸ್ಮರಿಸಿ ಮೌನಾಚರಿಸಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೂಡಿರ ವಿನೋದ್ ನಾಣಯ್ಯ, ಸದಸ್ಯೆ ಬಿಎಸ್ ಪುಷ್ಪ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಚ್ಆರ್ ಪ್ರೇಮಕುಮಾರಿ, ಕೆಪಿಎಲ್ ಅಧ್ಯಕ್ಷ ಚೇನಂಡ ರೋಷನ್ ಚಂಗಪ್ಪ, ಉಪಾಧ್ಯಕ್ಷ ಪೆಮ್ಮಂಡ ನಾಚಪ್ಪ, ಕೋಶಾಧಿಕಾರಿ ದಕ್ಷತ್ ಸುಬ್ಬಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. അങ്ങനെയല്ല സ്പോർട്സ് ದಯಮಾಡಿ 2 ತಂಡದ 12 ಆಟಗಾರರು ದಯಮಾಡಿ ವೇದಿಕೆ ಬಳಿ ಬರಬೇಕು. ಈಗಾಗಲೇ ಸಿಎಸ್ಕೆ ತಂಡ ನಾಳೆ ದಿನಕ್ಕೆ ದೇಶಿಗರಾಗಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಅಯ್ಯಪ್ಪ ಮಾತೊಂದು ದಂಡಿ ಮುಡಿ ಓಡೋ ಪ್ರಯತ್ನ. ದಯಮಾಡಿ 2 ಆಟಗಾರರು ಸಹಕರಿಸಬೇಕು. ಧನ್ಯವಾದಗಳು ಮುಖ್ಯ ಅತಿಥಿಗಳು.